ಸೊ ಭೈರವ ತೀರ್ಥ ಆಫ್ ರೋಡ್ಗೆ ಸ್ಟಾರ್ಟಿಂಗ್ ಪಾಯಿಂಟು ಮ್ಯಾಪಲ್ಲಿ ಮಾರ್ಕ್ ಮಾಡಿದ್ದೀನಿ, ನೋಡಬೇಕು. ಯಾರನ್ನ ಕೇಳಿದ್ರೆ ಹೇಳ್ಬೋದೇನೋ, ನೋಡೋಣ. ಏನಿದು ಆ ಕಡೆಗೆ ಬೋರ್ಡ್ ಹಾಕ್ಬಿಟ್ಟವ್ರು. ತೋರಣಗಲ್ಲು ತುಂಬ ಹಿಂಗಾಕೋರಲ್ಲ ಗುರು. ವಾ, ಕಾಡಲ್ಲಿ ಹೋಯ್ತಾ ಇದೀವಾ? ಇಲ್ಲೊಬ್ರು ತಾತ ಇದ್ದಾರೆ, ತಾತನ ಕೇಳೋಣ. ತಾತ, ಭೈರವ ತೀರ್ಥ, ಭೈರವ ತೀರ್ಥ. ಹಾಂ, ಭೈರವ ತೀರ್ಥ ಹೆಸರು ಕೇಳೋಕ್ಕೆ ಹೆಂಗಿದೆ ಅಲ್ಲ, ಭಯಾನಕವಾಗಿ. ಭೈರವ ತೀರ್ಥ. ಡ್ಯಾಮ್ ಹತ್ರನೇ ಬಂದ್ಬಿಟ್ವಿ. ಓ, ವಾಟರ್ ಕ್ರಾಸಿಂಗ್ ಎಲ್ಲ ಐತಲ್ಲ ಗುರು. ಏನು ಇದು? ಅಣ್ಣ, ಭೈರವ ತೀರ್ಥ, ಭೈರವ ತೀರ್ಥ. ಇನ್ನೊಂದು ವಾಟರ್ ಕ್ರಾಸಿಂಗ್ ಸ್ಟ್ರೈಟ್ ಅಣ್ಣ? ಹಾಂ, ಓಕೆ ಅಣ್ಣ. ಏನೋ ವಾಟರ್ ಕ್ರಾಸಿಂಗು ಸೈಕು, ಅನ್ಎಕ್ಸ್ಪೆಕ್ಟೆಡ್ ಅದು. ಭೈರವ ತೀರ್ಥ ಸ್ಟ್ರೈಟ್. ಶ್ರೀ ಕಾಲಭೈರವ ಕ್ಷೇತ್ರದ ವನ. ನೋಡಿ, ಇದು ಅವಾಗಲೇ ಹೇಳಿದ್ನಲ್ಲ, ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಮೈನ್ಸ್ ಇದರಲ್ಲಿ, ಈ ಪೈಪ್ಲೈನಲ್ಲಿ. ಕ್ರೇಜಿ ಆಫ್ ರೋಡ್ ಅನ್ಸುತ್ತೆ ಇದು. ಫ್ಲಾಟ್ ಟ್ರ್ಯಾಕು, ವಾಟರ್ ಕ್ರಾಸಿಂಗು ಎಲ್ಲ ಬಂದ್ಬಿಡ್ತು. ಓಹ್, ಟ್ರಾಫಿಕ್ ಜಾಮ್ 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 ಜಾಮ್, ಟ್ರಾಫಿಕ್ ಜಾಮ್ 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 ಜಾಮ್. ಇಲ್ಲಿಂದ ಇದೇ ಮಾರ್ಕು ಟ್ರೈನ್ ಎಂಟ್ರಿ ಪಾಯಿಂಟ್ ಹಾಕಿರೋದು. ಸೊ ಪ್ರಾಬಬ್ಲಿ ಇಲ್ಲಿಂದ ಎಲ್ಲೋಗುತ್ತೋ
ಇಲ್ಲಿಂದ ನಾ ಕಾಣೋ ಲೋಕವನ್ನು ಕಾಣೋರು ಯಾರು ಅಂತ ಹೋಗಬೇಕು. ಫಿನಿಶ್ಡ್ ಹಾಕ್ಕೊತೀನಿ, ಹಾಕ್ಕೊಂಡು ಸ್ಯಾಟಲೈಟ್ ಮ್ಯಾಪ್ ತಿರುಗಿಸ್ಕೊತೀನಿ. ನೋಡಿ ಹಿಂಗೆ ಎಕ್ಸ್ಪ್ಲೋರ್ ಮಾಡೋದಿಲ್ಲ, ರೈಟ್ ಹಾಕ್ಕೊಬೇಕು. ಏನೋ ಇದು ರೈಲ್ವೆ ಟ್ರ್ಯಾಕ್ ಎಲ್ಲ ಬರ್ತಾಯಿದೆ. ಓ ಭೈರವ ತೀರ್ಥ ಕರಡಿ ಝೋನ್ ಇದು. ಯಪ್ಪ ಬಾಯ್ಸ್ ಎಲ್ಲ ಬರ್ತಾವ್ರ. ಸ್ವಲ್ಪ ಭಯ ಪಡ್ಸೋಣ ಬಾಯ್ಸ್ಗೆ. ಮಗ ಇಲ್ಲಿಂದ ಕರಡಿ ಝೋನು, ಸ್ವಲ್ಪ ಅವ್ನಿಗೆ ಭಯ ಪಡ್ಸೋಣ ಇವರು. ಮಗ ಇಲ್ಲಿಂದ ಹುಷಾರು, ಇಲ್ಲೇ ಸೈಟ್ ಹಾಕಿದ್ದು. ಸ್ವಲ್ಪ ರೆಫರೆನ್ಸ್ಗೆ ಇದು ಇರಲಿ ಅಂತ ಇದನ್ನು ಹಾಕ್ಕೊತಾ ಇದ್ದೀನಿ. ಸ್ಟ್ರೈಟ್ ಹೋಗಬೇಕು. ಹೆವಿ ಫ್ಲಾಟ್ ಟ್ರ್ಯಾಕ್ ಗುರು ಇದು. ರೆಕಾರ್ಡ್ ಆಗ್ತಾ ಇದೆಯಾ? ಆಗ್ತಾ ಇದೆ. ಮನೆಗಳೈತೆ ಇಲ್ಲಿ. ಓ ಲಂಗೂರು. ಬೋರ್ಡ್ ಇದೆ ಇಲ್ಲಿ, ಭೈರವ ತೀರ್ಥ ಹೋಗುವ ದಾರಿ. ಸ್ಲೈಡ್ ಆಯ್ತು ಗುರು. ಇಲ್ಲಾರ ಅವರಲ್ಲ ಗುರು. ಏನಾಯ್ತು? ಎಲ್ಲಿ? ಆ ಕಡೆಗೋ? Holy freak.
ನೋಡಿ ಇಲ್ಲೆಲ್ಲ ಸೈನ್ ಬೋರ್ಡ್ಸ್ ಇದೆ, ಸೊ ಯಾವುದೇ ಥರ ಕನ್ಫ್ಯೂಷನ್ ಆಗಲ್ಲ ನಿಮಗೆ. ದೋಣಿಮಲೆ ಫಾರೆಸ್ಟ್ ಬ್ಲಾಕ್ ಅನ್ಸೋದು ಇದು, ಗೊತ್ತಿಲ್ಲ ನನಗೆ. ವಾ, ಉಪ್ಸೆ ಡುಪ್ಸೆ. ಶ್ರೀ ಕಾಲಭೈರವ ತೀರ್ಥ ಕ್ಷೇತ್ರ. ಓಕೆ, ಓಹ್ ಸ್ಲೈಡು ಸ್ಲೈಡು. ಓಹೋ, ಏನು ಗುರು, ಇಲ್ಲೇ ಬಂತು ಇನ್ನೇನು ಹತ್ರ. ಸೂಪರ್, ಹೆಂಗಿದೆ ಅಲ್ಲ. ಗೊತ್ತು ಗೊತ್ತು, ಚೆನ್ನಾಗಿತ್ತಾ? ಸೂಪರ್. ಹ್ಞೂ, ಏನು ಇವಾಗ ಆನ್ ಆಗಲ್ಲ, ಇವಾಗೆಲ್ಲ ಆನ್ ಆಯ್ತದೆ ಆಫ್ ಆದ್ಮೇಲೆ. ಕಟ್ಟಿದು ಕಟ್ ಮಾಡ್ಬಿಡೋಣ, ಕಟ್ಟಿದು ಅಂತ ಹಾಕ್ಬಿಡೋಣ. ಸ್ಟಾರ್ಟ್ ಮಾಡಿದ್ಮೇಲೆ ಆನ್ ಆಗಲ್ವಲ್ಲ ಅಷ್ಟೇ. ನೋಡಿ, ಗಿರಿ ಗಾಡಿನೇ ಕೆಟ್ಟೋಗಿತ್ತು, ಇಷ್ಟೊತ್ತು ಶ್ರೀಹರಿಗೆ ಏನೋ ಕೆಲಸ ಮಾಡ್ತಾ, ಸೊ ಇವಾಗ ಸ್ವಲ್ಪ ಆನ್ ಆಗ್ತಾ ಇದೆ. ಕಟ್ಟು ನೋಡು, ಕಟ್ ಮಾಡ್ಬಿಟ್ಟ. ನೋಡಿ, ಅದಕ್ಕೆ ಹೇಳೋದು ಡ್ಯೂಕ್ ಇದಕ್ಕೆಲ್ಲ ಸರಿ ಇಲ್ಲ ಅಂತ. ಏನೋ ಪ್ರಾಬ್ಲಮ್ ಆಗಿತ್ತು ಫ್ಯಾನ್ದು, ಇವಾಗ ಆನ್ ಆಯಿತು. ಸೊ ನೋಡ್ತಾ ಇದ್ದೀರಾ ಏನಕ್ಕೆ ಡ್ಯೂಕ್ ಆಫ್ ರೋಡಿಗೆ ಸೆಟ್ ಆಗಲ್ಲ ಅಂದರೆ, ಅಲ್ಲಿ ನೋಡಿ ಫ್ಯಾನೇ ಆಫ್ ಆಗ್ತಾ ಇಲ್ಲ. ಕರೆಕ್ಟಾಗಿ ಒಂದು 20 ಮಿನಿಟ್ಸ್ ಮೇಲಾಗಿದೆ. ನೋಡಿ ಎಷ್ಟು ಆರಾಮಾಗಿ ನಾವು ಜಾಲಿಯಾಗಿ ಬರ್ಬೋದು ಹಿಮಾಲಯ ಏನಾದರೆ. ಬಟ್ ಡ್ಯೂಕು ನೋಡಿ, ಡ್ಯೂಕ್ ಗಿರಿ ಪಾಪ ಅವಸ್ಥೆ ಪಡ್ತದಾನೆ, ಅಲ್ಲೇ ಇರಬೇಕು ಒಂದು 15 ನಿಮಿಷ ಫ್ಯಾನ್ ಆಫ್ ಆಗೋವರೆಗೂ. ನೋಡಿ, ದಿಸ್ ಇಸ್ ಡ್ಯೂಕ್ ವರ್ಸಸ್ ಹಿಮಾಲಯನ್. कर्पूर गौरम करुणावतारम संसार सारम भुजगेन्द्रहारम कर्पूर गौरम करुणावतारम संसार सारम भुजगेन्द्रहारम सदा वसंतम हृदयवृंदे भवं भवानी सहितं नमामि. ನೋಡಿ, ಇಲ್ಲಿರೋ ಪ್ರತಿಯೊಂದು ಗುಡಿಗೂ ಮಂದಿರಕ್ಕೂ ಒಂದು ಡೇಟ್ ಇದೆ. ಇದು ನೋಡಿ, ಶ್ರೀ ಆಂಜನೇಯ ಮಂದಿರ 1971 ಅಂತ ಇದೆ. ಇಲ್ಲಿ ನೋಡಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ 1977 ಅಂತ ಇದೆ. ಆಮೇಲೆ ಇದು 2009 ಅಂತ ಇದೆ. ಸೊ ಐ ಥಿಂಕ್ ಅದು ಸೀನಿಯರ್. ಅದು ಅಲ್ಲಿರೋ ಗುಹೆ ಏನಿದೆ, ಆ ಗುಹೆ ಬಂದು 1975. ಕಟ್ಟೆಗೂ ಡೇಟ್ ಹಾಕಿದ್ದಾರೆ. ಕಟ್ಟೆ 1973, ಪಾಲಿಶ್ ಕಲ್ಲು 2011, ಸಂಡೂರು ನೋಡಿ, ಇದು 2015 ಮಾಡಿರೋದು. ಓ ಮೈ ಗಾಡ್, ಆ ಮರದ ಬೇರು ನೋಡಿ ಹೆಂಗಿದೆ. ಹರಿಹರ ಮಂದಿರ. ಇಲ್ಲೆಲ್ಲ ಅಡುಗೆ ಮಾಡ್ತಾರೆ ಅನ್ಸುತ್ತೆ, ದಾಸೋಹ ಮಾಡ್ಬೋದು ಇಲ್ಲಿ. ನೋಡಿ, ತುರಿಯೋ ಮಿಷಿನು,
ಹೊಲೆಗಳು ಎಲ್ಲ ಇದೆ. ಸೊ ಗುಹೆ ನೋಡ್ಕೊಂಬರೋಣ. ವಾವ್, ಫುಲ್ ನೀರಿದೆ ಗುರು. ಪಾರಿ ಗುರು, ಸೈಕ್ ಏನೋ ಇದು ಗುಹೆ ಮಗ. ಇದೇ ಭೈರವ ತೀರ್ಥ ಅನ್ಸುತ್ತೋ. ಹಾಂ, ಭೈರವ ತೀರ್ಥ ಇದೆ. ಹ್ಞೂ, ಫುಲ್ ಆಳ ಇದೆ ಅನ್ಸತ್ತಲ್ಲ. ಫುಲ್ ಆಳ ಇದೆ, ಕಾಣಿಸ್ತಾ ಇದೆಯಲ್ಲ ಇಲ್ಲಿ. ದುಡ್ಡೆಲ್ಲ ಹಾಕಿದ್ದಾರೆ ಒಳಗಡೆ, ದುಡ್ಡೆಲ್ಲ ಹಾಕಿದ್ದಾರೆ. ನೀರು ಸೋರ್ತಾ ಇದೆ ಮೇಲಿಂದೆಲ್ಲ. ವಾ, ಕ್ರೇಜಿ ಆಗಿದೆಯಲ್ಲೋ. ಇದೇ ಭೈರವ ತೀರ್ಥ. ಏನು ಹೆಣ್ಣು ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ. ಟಾರ್ಚ್ ಏನಾರು ಇದೆಯಾ? ಸೊ ಇಲ್ಲಿ ನಾಗೊಂದು ಇದಿದೆ, ತುಂಬ ಚೆನ್ನಾಗಿದೆ. ನನಗೂ ಹಾಕೋ. 1,00,000 ಸಬ್ಸ್ಕ್ರೈಬರ್ಸ್ ಒಳ್ಳೆ ಹಂಪಿ ಇದರಲ್ಲಿ. ನಾಗಕಲ್ಲಿದೆ ಇಲ್ಲಿ. ನಾಗಕಲ್ಲಿದೆ. ಇದು 1973 ಅಂತಿದೆ ಇಲ್ಲಿ. ಅಲ್ಲಿ 1917 ಎಷ್ಟಿದೆ. ಅಲ್ಲಿಂದ ಮೆಟ್ಲಲ್ಲಿ ಬಂದರೆ ಈ ಒಂದು ಲಿಂಗನ ನೋಡ್ಬೋದು. ನೋಡಿ, ನೀರಿನ ಮೇಲೆ ಆ ಒಂದು ಇದ್ರ ಥರ ವೆಸಲ್ ಥರ ಇದೆಯಲ್ಲ, ಅದರಲ್ಲಿ ನೀರು ತೊಟ್ಟಿಗ್ತಾ ಇರುತ್ತೆ. ಅದು ಫಿಲ್ ಮಾಡಿದ್ರೆ. ಶಿವನೇ ಆಶೀರ್ವಾದ ಮಾಡಪ್ಪ, ಎಲ್ರಿಗೂ ಆರೋಗ್ಯ ಕೊಟ್ಟು ಖುಷಿಯಿಂದ ಇಡ್ತೀರಪ್ಪ. ಸೊ ಇಲ್ಲಿ ಡೀಟೇಲಾಗಿ ಅಲ್ಲೊಂದು ಬರ್ತಿದ್ದಾರೆ. ಅದು ಬಂದು ಮಹಾತೀರ್ಥ. ಗುಹೆಯಲ್ಲಿ ನೀರೇನಿತ್ತು ನಾವು ನೋಡಿದ್ದು, ಅದು ಮಹಾತೀರ್ಥ. ಮೇಲ್ಗಡೆ ಲಿಂಗ ಏನು ನೋಡಿದ್ವಿ, ಅದು ಕಾಲಭೈರವೇಶ್ವರ. ಇದು ಬಂದು ಹರಿಹರ ಮಂದಿರ. ಇದು ಹನುಮಂತ ಮಂದಿರ, ಹನುಮ ಮಂದಿರ. ಅದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಮತ್ತು ಇದು ಕಾಲಭೈರವೇಶ್ವರ ಪಾದ. ಮತ್ತು ಇದು ಧ್ಯಾನ ಮಂದಿರ. ಇದೇನಿದೆ ಧ್ಯಾನ ಮಂದಿರ. ಸೊ ಇಲ್ಲಿಂದ ನಾವಲ್ಲಿ ನಾರಿಹಳ್ಳ ಡ್ಯಾಮ್ ವ್ಯೂ ಪಾಯಿಂಟ್ ನೋಡಿದ್ವಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಒಂದು ಟೈಮ್ ಲ್ಯಾಪ್ಸ್ ಮಾಡೋಣ. ಆ ಒಂದು ಸುಂದರವಾದ ಟೈಮ್ ಲ್ಯಾಪ್ಸ್ಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆದಲ್ಲಿ ಗೊತ್ತು ನಿಮ್ಗೇನು ಮಾಡಬೇಕು ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಆ್ಯಂಡ್ ಟಾಕೀಸ್. ಗುಡ್ ಬೈ. ಮಾನಸ ಸರೋವರ, ಮಾನಸ ಸರೋವರ, ನಿನ್ನ ಮನಸೆ ಮಾನಸ ಸರೋವರ.